Hello everyone. In this video lecture, we will discuss units and dimensions. Okay, so there will be no questions from physical word in any competitive examinations. ಓಕೆ ಕೇಳ್ಬೋದು ಕೇಳಿದರೆ ಆ ಟೇಬಲ್ ಇದೆಯಲ್ಲ ನಿಮ್ಮದು ಫಿಸಿಕಲ್ ವರ್ಡಲ್ಲಿ ಇನ್ವೆನ್ಷನ್ಸು ಮತ್ತು ಫೋರ್ಸಸ್ ಬಗ್ಗೆ ಜಸ್ಟ್ ಥಿಯರಿ ಬೆಸ್ಟ್ ಕೇಳ್ಬೋದು ಅಷ್ಟೇ. ಓಕೆನಾ, ಸೊ ನಾನು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ಗೆ ಮೂವ್ ಆಗ್ತಿದ್ದೇನೆ ಇವಾಗ. ಇದ್ರ ಫಸ್ಟ್ ಪ್ರಾಬ್ಲಮ್ ನೋಡಿ ಹೇಗಿದೆ ಅಂತ ಬಿಟ್ಟು, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.06900 ಈಸ್. ಓಕೆ, ಫಸ್ಟಿಗೆ ನೀವು ಏನು ಮಾಡಬೇಕು ಅಂತಂದರೆ ಇನಿಷಿಯಲ್ ರೂಲ್ಸನ್ನು ನೋಡಿ. ಫಸ್ಟಿಗೆ ಇನಿಷಿಯಲ್ ಏನಿದೆ ಆ್ಯಕ್ಚುಲಿ ಇವಾಗ 0 ಇದೆ ಇಲ್ಲಿ, ಹೌದಾ, 0 ಇದೆ. ಸೊ ಡೆಸಿಮಲ್ ಪಾಯಿಂಟ್ ನಂತರ ಏನಿದೆಯಲ್ಲ, ಡೆಸಿಮಲ್ ಪಾಯಿಂಟ್ ನಂತರ ಇರೋದು ಮಾತ್ರ ಕೂಡ 0 ಇದೆ ಮತ್ತಾಗೇನು. ಸೊ ಹಾಗಾಗಿ ಸಿಗ್ನಿಫಿಕೆಂಟ್ ಡಿಜಿಟ್ ಸ್ಟಾರ್ಟ್ ಆಗೋದು ಎನಿ ಒನ್ ಆಫ್ ದಿ ನಾನ್ 0 ಡಿಜಿಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 6900, ಹಾಗಾಗಿ ಏನಾಗುತ್ತೆ ಆ್ಯಕ್ಚುಲಿ ಇವಾಗ 4 ಆಗುತ್ತೆ. 4 6 1 2 3 4, ಹಾಗಾಗಿ 4 ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.0. ಫಸ್ಟ್ ಇರುವಂಥ 00 ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಅದನ್ನು ಕನ್ಸಿಡರೇಷನ್ ಮಾಡಲೇಬಾರ್ದು, ಹೌದಾ. ಸೊ ಇನಿಷಿಯಲ್ 0 ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಈಸ್ ನಾಟ್ ಸಿಗ್ನಿಫಿಕೆಂಟ್. ಸೊ ಹಾಗಾಗಿ ನಾವೇನು ತಗೊಳ್ತೇವೆ ಅಂತಂದರೆ, there are 4 significant figures in the given decimal number, that is 4. ಓಕೆ, ನೆಕ್ಸ್ಟ್ ನೋಡೋಣ ರೂಲ್ಸಿಗೆ. ನೋಡಿ ಅದನ್ನು ಹೇಗೆ ಅಂತ ಹೇಳ್ಬಿಟ್ಟು ರೂಲ್ಸಲ್ಲಿದೆ ಅದು. ನೆಕ್ಸ್ಟ್ ನೋಡೋಣ, ದ ಸಮ್ ಆಫ್ ದ ನಂಬರ್ಸ್ 436.32 227.2 and 0.0301 is appropriate significant in appropriate significant figures is. ನೋಡಿ ಇವಾಗ ನೀವು ಎಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡಿ ಅಥವಾ ಡಿವಿಷನ್ ಮಾಡಿ, ಯಾವುದಕ್ಕೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತಲ್ವ ಈ ಕೊಟ್ಟಿರುವಂಥ ಡೆಸಿಮಲ್ ನಂಬರ್ಸಲ್ಲಿ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಇರ್ತದೆ, ಆನ್ಸರ್ ಕೂಡ ದಟ್ ಇಸ್ ಅ ಲೀಸ್ಟ್ ಸಿಗ್ನಿಫಿಕೆಂಟ್ ನಂಬರ್ಸಲ್ಲೇ ಇರಬೇಕು. ಓಕೆ, ಸೊ ಇವಾಗ ಏನಾಗ್ತದೆ ಇವಾಗ ಅಷ್ಟನ್ನು ಕೂಡ ಆ್ಯಡ್ ಮಾಡೋಣ, ಆಯಿತಾ. 436.32 227.2 ಹಾಗೆಯೇ ಇದು ಪ್ಲಸ್ ಇದು ಮತ್ತೊಂದು ಇದೆಯಲ್ಲ 0.301 ಇದಿಷ್ಟನ್ನು ಕೂಡ ನಾನು ಈಗ ಆ್ಯಡ್ ಮಾಡಬೇಕಲ್ವ. ಸೊ ಇದನ್ನಷ್ಟನ್ನು ಕೂಡ ಆ್ಯಡ್ ಮಾಡಿದರೆ ಐ ವಿಲ್ ಗೆಟ್ 1 ಅಂದರೆ ಇಲ್ಲೆಷ್ಟು ಆಯ್ತದು ಆ್ಯಕ್ಚುಲಿ 2 3 5 8 ಆಯಿತು 663.82 ಅನ್ನೋದು ಆನ್ಸರ್ ಬಂತು. ಓಕೆ, ಇವಾಗ ದ ಲೀಸ್ಟ್ ಪ್ರಿಸೈಸ್ ಮೆಜರ್ಮೆಂಟ್ ಏನಾಗುತ್ತೆ ಅಂದರೆ ಈಗ 227.2 ಇದಕ್ಕಲ್ಲಿ ಇದು ದಿಸ್ ಇಸ್ ದ ಲೀಸ್ಟ್ ಪ್ರಿಸೈಸ್ ಮೆಜರ್ಮೆಂಟ್ ಅಂತ ಹೇಳ್ತವೆ. ಓಕೆ, ಸೊ ಇಟ್ ಹ್ಯಾಸ್ ಓನ್ಲಿ 1 ಡೆಸಿಮಲ್ ಪ್ಲೇಸ್, ಯಾಕೆಂದರೆ ಓನ್ಲಿ 1 ಡೆಸಿಮಲ್ ಪ್ಲೇಸ್ ಮಾತ್ರ ಇದೆ ಅದಕ್ಕೆ, ಹೌದಾ. ಸೊ ಹಾಗಾಗಿ ದೇರ್ಫರ್ ದ ಫೈನಲ್ ರಿಸಲ್ಟ್ ಶುಡ್ ರೌಂಡೆಡ್ ಆಫ್ ಟು ಏನಾಗಿರಬೇಕಾಯ್ತು ಆ್ಯಕ್ಚುಲಿ. ಅಂದರೆ ಈಗ ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇಲ್ಲಿ 5 ಇದೆ, ಇಲ್ಲಿ ಹೌ ಮೆನಿ ವಿ ಹ್ಯಾವ್ ಓನ್ಲಿ 3, ವಿ ಡು ಹ್ಯಾವ್ 3 ಇದೆ. ಸೊ ಆದರೆ ಅದರಲ್ಲಿ ಮೋಸ್ಟ್ ಪ್ರಿಸೈಸ್ ಯಾವುದಿದೆ ಅಂತ ನೋಡಬೇಕು. ಇವಾಗ ಮೋಸ್ಟ್ ಪ್ರಿಸೈಸ್ ಅಂದರೆ ಲೆಸ್ ನಂಬರ್ ಆಫ್ ದಿ ಡೆಸಿಮಲ್ ಪಾಯಿಂಟ್ ಅಂದರೆ ಕಡಿಮೆ ಇರಬೇಕು ಯಾವತ್ತೂ ಕೂಡ. ಸೊ ಅದು ಇದಕ್ಕಿದೆ. ಸೊ ಹಂಗಾಗಿ ಅದಕ್ಕೆ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋದ್ರಿಂದ ಯುವರ್ ಆನ್ಸರ್ ಶುಡ್ ಕಂಟೈನ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗಾಗಿ ಅದನ್ನು ರೌಂಡೆಡ್ ಆಫ್ ಮಾಡಬೇಕಾಯ್ತು ನೀವು. ಇವಾಗ 663 ಹಾಗೆ ಇರುತ್ತೆ, 0.8 ಆದ ನಂತರ 2 ಇದೆ ಇಲ್ಲಿ. ಸೊ 2 ಇದೆ, ಸೊ ಹಂಗಾಗಿ 2 ಇರೋದಕ್ಕೆ 8 ಆ್ಯಸ್ ಇಟ್ ಇಸ್ ಇದೆ. ಸೊ 663.8 ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮಿಗೆ ಮೂವ್ ಆಗಿ, ದ ಮಾಸ್ ಆ್ಯಂಡ್ ವಾಲ್ಯೂಮ್ ಆಫ್ ಎ ಬಾಡಿ ಆರ್ 4.237 ಗ್ರಾಮ್ ಆ್ಯಂಡ್ 2.5 cubic centimeter respectively. The density of the material of the body in correct significant figures is. ಅಲ್ವಾ, ಇವಾಗ ನೋಡಿ ಇದರಲ್ಲಿ ಮೋಸ್ಟ್ ಪ್ರಿಸೈಸ್ ಕೂಡ ಇದೇನೆ 2.5ನೇ ಇರೋದು. ಯಾಕಂದರೆ ದಿಸ್ ಈಸ್ ವಾಟ್ 4.237. ಇವಾಗ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಇರೋದು 2.5ಗೆ, ದಟ್ ಈಸ್ ವಾಟ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ದ ಆನ್ಸರ್ ಶುಡ್ ಕಂಟೈನ್ ಓನ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಅದು ಆಪ್ಷನ್ ಡಿ ಎಲ್ ಮಾತ್ರ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ 1.7. Suppose if you take the division, as you know that the density is equal to mass divided by volume. Mass divided by volume ಅಂತ ನಿಮಗೆ ಗೊತ್ತಿದೆ. So mass is how much? Mass is 4.237 grams divided by 2.5 cubic centimeter.
ಓಕೆ, ಇದನ್ನು ಮಾಡಿದರೆ ಹೌ ಮಚ್ ವಿಲ್ ಗೆಟ್ 1.6948 ಅಂತೆಲ್ಲ ಬರುತ್ತೆ ಅದು. ಓಕೆ, ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಬರುತ್ತೆ, ಆಯಿತಾ. ಸೊ ಇವಾಗ ಎರಡಕ್ಕೆ ಮಾತ್ರ ನೀವು ರೌಂಡ್ ಆಫ್ ಮಾಡಬೇಕಲ್ವ, ಇದು ಎರಡು ಮಾತ್ರ. ಆನ್ಸರ್ ಶುಡ್ ಕಂಟೈನ್ ಓನ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರೋದ್ರಿಂದ 1 ಹಾಗೆ ಇರುತ್ತೆ, 0.6 ಆದ ನಂತರ 9 ಇದೆ. ಸೊ ಹಾಗಾಗಿ ಇಟ್ ವಿಲ್ ಬಿ ಆ್ಯಡೆಡ್ ಟು ನೆಕ್ಸ್ಟ್ ಹೈಯರ್ ಡಿಜಿಟ್, ದಟ್ ಇಸ್ ವಾಟ್ 7, 1.7 ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೀವು ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಿಲ್ಲ, ಇಫ್ ಯು ನೋ ದಿ ರೂಲ್ಸ್ ಆಫ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ದ ನಂಬರ್ಸ್ 2.745 ಆ್ಯಂಡ್ 2.735 ಆನ್ ರೌಂಡಿಂಗ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ. ಇದು ನೋಡಿ, ದಿಸ್ ಇಸ್ ಆಲ್ಸೋ ದ ಪ್ರಾಬ್ಲಮ್ ಬೇಸ್ಡ್ ಆನ್ ವಾಟ್, ಬೇಸ್ಡ್ ಆನ್ ರೂಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಇದು ಕೂಡ. ಈಗ ನೋಡಿ, ಇವಾಗ 2.745 ಹೌದಾ, ದ ಡಿಜಿಟ್ ಟು ಬಿ ರೌಂಡೆಡ್ ಆಫ್, ದಟ್ ಈಸ್ ವಾಟ್ 4ಗೆ ಮಾಡಬೇಕಲ್ಲ ನೀವು. ಇವಾಗ ಅದನ್ನು 4 ಇದೆ ಈಗ ಆ್ಯಕ್ಚುಲಿ, ಈಗ ಇಲ್ಲಿ 4 ಸಿಗ್ನಿಫಿಕೆಂಟ್, ಇಟ್ ಹ್ಯಾಸ್ ದ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ವಾ. ಸೊ ಇವಾಗ ಏನಾಗಿದೆ ಅಂತಂದರೆ, ಈಗ ಇಟ್ ಹ್ಯಾಸ್ 4 ಅಲ್ವಾ ಇದು, ಅಂದರೆ ಈಗ ದ ಡಿಜಿಟ್ ಟು ಬಿ ರೌಂಡೆಡ್ ಆಫ್, ದಟ್ ಈಸ್ ವಾಟ್ 4, ದಟ್ ಈಸ್ ಇವನ್ ಇದೆ, ಇವನ್ ನಂಬರ್ ಆಯ್ತದಲ್ಲ ಅದು ಸೇರಿಬಿಟ್ಟು. ಸೊ ಇಟ್ ಹ್ಯಾಸ್ ಟು ಬಿ ಆರ್ ಇಟ್ ಶುಡ್ ಬಿ ಲೆಫ್ಟ್ ಅನ್ಚೇಂಜ್ಡ್. ಸೊ ಆ್ಯಂಡ್ ಇನ್ 2.735 ಏನಂತಂದರೆ ಇವಾಗ ಇದು, ಸೊ ಹಾಗೆ ಇರಬೇಕಿತ್ತು ಆ್ಯಕ್ಚುಲಿ ಇವಾಗ. ಸೊ ಅನ್ಚೇಂಜ್ ಏನು ಚೇಂಜ್ ಆಗೋದಿಲ್ಲ ಅಂತ ಆಯಿತು ಇವಾಗ ಇದರಲ್ಲಿ, ಅಂದರೆ ಲೆಫ್ಟ್ ಅನ್ಚೇಂಜ್ ಅಂತ ಹೇಳ್ತಾರೆ ರೂಲ್ಸ್ ಪ್ರಕಾರ ಇದು. ಸೊ ಹಾಗಾಗಿ 2.74, ಯಾಕೆಂದರೆ ಇಲ್ಲಿ 5 ಇದೆ, ಅದನ್ನು 2.74 ಮಾತ್ರ ನಾನು ಮಾಡಿರ್ತಾನೆ ಇಲ್ಲಿ, ಆ್ಯಸ್ ಇಟ್ ಈಸ್ ಇಟ್ ಇರ್ತಾನೆ. ಓಕೆ, ಸೊ 2.74 ಅಂತ ಆಯಿತು, ಬಿಕಾಸ್ ವಿ ಹ್ಯಾವ್ ಟು ರೌಂಡಿಂಗ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸು. ಅದೇ ಥರ ಎರಡನೇದರಲ್ಲಿ 2.735 ಅಲ್ಲಿ ಕೊಟ್ಟಿದ್ದಾರಲ್ಲ ಈಗ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ 3 ಇದೆ ಈಗ ಇಲ್ಲಿ ಆ್ಯಕ್ಚುಲಿ 5 ಇತ್ತು. ಸೊ ಹಂಗಾಗಿ ನಾನು ಇದನ್ನು 4 ಆ್ಯಸ್ ಇಟ್ ಈಸ್ ಇಟ್ಟಿದ್ದಾನೆ ಇವಾಗ. ಸೊ ಇಲ್ಲಿ ನೆಕ್ಸ್ಟ್ ಆ್ಯಕ್ಚುಲಿ ಇವಾಗ ಇಲ್ಲಿ ಕೂಡ 5 ಇದೆ, ಇದು 3 ಇದೆ ಇಲ್ಲಿಗ, 3 ಇದೆಯಲ್ಲ ಅದು. ಸೊ 3 ಏನು ಹೇಳ್ಬಿಡ್ಬೇಕು ಆ್ಯಕ್ಚುಲಿ ಈಗ. ಸೊ ಇಟ್ ಶುಡ್ ಬಿ ಇನ್ಕ್ರೀಸ್ಡ್ ಬೈ 1, ದಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಬೈ 1 ಆಗಬೇಕು. ಆ್ಯಸ್ ಇಟ್ ಈಸ್ ಏನು ಯಾಕೆ ಅದು ಆ್ಯಕ್ಚುಲಿ 1 ಆಗುತ್ತೆ ಅಂತಂದರೆ ಇವಾಗ ದಟ್ ಈಸ್ ಆಡ್, ಅದು ಆಡ್ ನಂಬರ್, 3 ಸಹ ಆಡ್ ನಂಬರ್, ಇಲ್ಲಿ 4 ಸಹ ಇವನ್ ನಂಬರ್ ಆಗಿತ್ತು. ಇಲ್ಲಿ 4 ಸಹ ಇವನ್ ನಂಬರ್ ಇದ್ದರೆ ಹಾಗೆ ಇಡಬೇಕು, ಆಡ್ ನಂಬರ್ ಇದ್ದರೆ ಇನ್ಕ್ರೀಸ್ ಬೈ 1 ಅಂತ ಹೇಳುತ್ತದು. ಸೊ ಹಂಗಾಗಿ ಏನು ಮಾಡ್ತಾರೆ ಆ್ಯಕ್ಚುಲಿ 3 is ಇನ್ಕ್ರೀಸ್ಡ್ ಬೈ +1. ಸೊ ಹಂಗಾಗಿ 2.74 ಆಗುತ್ತದೆ. ಸೊ ಹಂಗಾಗಿ ಆನ್ಸರ್ ವಿಚ್ ಇಸ್ ದ ಆನ್ಸರ್, ರೈಟ್ ಆನ್ಸರ್ ಡಿ ಅಲ್ವಾ, 2.74 ಆಸ್ ವೆಲ್ as 2.74. ಓಕೆ, ಬಿ ಕೇರ್ಫುಲ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗಿ, ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಶೀಟ್ ಆರ್ 16.2 cm and 10.1 cm respectively. The area of the sheet in appropriate significant figures and the error is. ಇವಾಗ ನೋಡಿ ಹೇಗೆ ಮಾಡೋದು ಈ ಥರ ಪ್ರಾಬ್ಲಮ್ ಅಂತ ಹೇಳಿದರೆ, ಈಗ ಲೆಂತ್ ಕೊಟ್ಟಿದ್ದಾರಲ್ವ ಅವರು. ಸೊ ಲೆಂತ್ ಆಫ್ ದ ಶೀಟ್, ಲೆಂತ್ L = 16.2. ಈಗ 16.2 ಇದ್ದಾಗ ದರ್ ವಿಲ್ ಬಿ ಎರರ್ ±0.1 cm ಎರರ್ ಇದೆ ಅಂತ ಇಟ್ಕೊಳ್ಳೋಣ. ದಟ್ ಈಸ್ ವಾಟ್ ಈಕ್ವಲ್ ಟು 16.2 cm ±0.6% ಅಂತ ಬರುತ್ತೆ ಅದು. ಸೊ ಅದೇ ಥರನೇ ಬ್ರೆಡ್ತ್ ನೋಡೋಣ. ಬ್ರೆಡ್ತ್ B = 10.1 ±0.1 cm, ದಟ್ ಈಸ್ ವಾಟ್ ಈಕ್ವಲ್ ಟು 10.1 cm ±1% ಅಂತ ಬಂತದ್ದು. ಓಕೆ, ನಿಯರ್ಲಿ ಈಕ್ವಲ್ ಟು 1% ಅಂತ ಬಂದಿದೆ ಈಗ. ಸೊ ಇವಾಗ ಏನು ಗೊತ್ತಿದೆ ನಿಮಗೆ, ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ ಹಂಗಂದ್ರೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ. ಸೊ ಮಲ್ಟಿಪ್ಲೈ ಮಾಡಿದರೆ, ಇಫ್ ಯು ಮಲ್ಟಿಪ್ಲೈ ದ್ಯಾಟ್, ಸೊ ದಿಸ್ ಇಸ್ ವಾಟ್ 163.62 cm ಕ್ಯೂಬಿಕ್ ಸೆಂಟಿಮೀಟರು, ಸಾರಿ ಕ್ಯೂಬಿಕ್ ಅಲ್ಲ, ಹೌದು ಕ್ಯೂಬಿಕ್ ಸೆಂಟಿಮೀಟ್ರ್, ಸ್ಕ್ವೇರ್ ಸೆಂಟಿಮೀಟರ್ ಏರಿಯಾ ಅದು. ಪ್ಲಸ್ ಆರ್ ಮೈನಸ್ ಎಷ್ಟಾಗುತ್ತೆ ಇದು, ಪ್ಲಸ್ ಆರ್ ಮೈನಸ್ 1.6% ಅಂತ ಇಟ್ಕೊಳ್ಳೋಣ. ಓಕೆ, 1.6%. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 163.62 ಪ್ಲಸ್ ಆರ್ ಮೈನಸ್ 2.6 cm. ಓಕೆ, ಸ್ಕ್ವೇರ್ ಸೆಂಟಿಮೀಟರ್ ಅಂತ ಆಯಿತು. ಸೊ ಇದು ನಿಮಗೆ ಫೈನಲ್ ಏರಿಯಾ ಬಂದಿದೆ. ಈಗ ನಮ್ಮ ರೂಲ್ಸ್ ಪ್ರಕಾರ ಏನಾಗುತ್ತೆ ಅಂದರೆ, ಏರಿಯಾ ವಿಲ್ ಹ್ಯಾವ್ ಓನ್ಲಿ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್, ಓನ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾತ್ರ ಇರಬೇಕು. ವಿ ಶುಡ್ ಹ್ಯಾವ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆ್ಯಂಡ್ ಎರರ್ ವಿಲ್ ಹ್ಯಾವ್ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್. ಓಕೆ, ಸೊ ರೌಂಡಿಂಗ್ ಆಫ್ ಮಾಡಬೇಕಾಯಿತು. ಈಗ 3 ಸಿಗ್ನಿಫಿಕೆಂಟ್ ಇರೋದ್ರಿಂದ ಏನಾಗಬೇಕಾಯಿತು ಅಂದರೆ, ಈಗ ಇಲ್ಲಿ
3 ಆದ ನಂತರ ಇಲ್ಲಿ 6 ಇದೆ. ಸೊ ಹಂಗಾಗಿ ಇಟ್ ಶುಡ್ ಬಿ ನೆಕ್ಸ್ಟ್ 164ಗೆ ಹೋಗಬೇಕು. ಅದು 164ಗೆ ಹೋಗಬೇಕಾಯ್ತು ಹೆಂಗಂದ್ರೆ ಪ್ಲಸ್ ಆರ್ ಮೈನಸ್ 2.6 ಇರೋದ್ರಿಂದ ಇಟ್ ಶುಡ್ ಬಿ ರೌಂಡೆಡ್ ಆಫ್ ಟು ನೆಕ್ಸ್ಟ್. ಸೊ ದಟ್ ಈಸ್ ವಾಟ್ 3 cm square. That is what square centimeter. So ಹಂಗಾಗಿ 164 plus or minus 3. 164 plus or minus 3. That is what option A is the right answer for that question. Next problem move ಆಗೋಣ. Which of the following pairs of the physical quantities does not have the same dimensional formula ಅಂತ ಕೇಳಿದ್ರು ಅಲ್ವಾ. ಈಗ ವರ್ಕ್ ಮತ್ತು ಟಾರ್ಕಿಗೆ ಸೇಮ್ ಇರುತ್ತೆ. ನಿಮಗೆ ಇದು ಅಂದರೆ ಥಿಯರಿ ಬೇಸ್ಡ್ ಕ್ವಶನ್ ಕೂಡ ಹೌದು. ಟೆನ್ಷನ್ ಮತ್ತು ಸರ್ಫೇಸ್ ಟೆನ್ಷನಿಗೆ ಮಾತ್ರ ದರ್ ಈಸ್ ನೋ, ಅವೆರಡೂ ಕೂಡ ಏನಿದೆ ಆ್ಯಕ್ಚುಲಿ ಡು ನಾಟ್ ಹ್ಯಾವ್ ದ ಸೇಮ್ ಸರ್ಫೇಸ್, ಅಂದರೆ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಇರೋದಿಲ್ಲ. ಸೊ ಟೆನ್ಷನ್ಗೆ MLT-2 ಅಂತ ಗೊತ್ತಿದೆ ಟೆನ್ಷನ್ಗೆ, ಸೇಮ್ ಆಸ್ ಫೋರ್ಸ್ MLT-2. ಸರ್ಫೇಸ್ ಟೆನ್ಷನ್ಗೆ MT-2 ಅಷ್ಟೇ, L0 ಆಗುತ್ತೆ ಅದಕ್ಕೆ. ಸೊ ಹಾಗಾಗಿ ಅದು ಆನ್ಸರ್ ಆಗೋದಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗ್ತಾನೆ. Measure of two quantities along with a precision of respective measuring instrument A is equal to 2.5 meter per second plus or minus 0.5 meter per second, B equal to 0.10 second plus or minus 0.01 second. ಇದು ಮೀಟರ್ ಪರ್ B equal to 0, ಇದು ಮೀಟರ್ ಪರ್ ಸೆಕೆಂಡ್ ಅಂತ ಆಗಬೇಕಾಯ್ತಾ. 0.10 ಮೀಟರ್ ಪರ್ ಸೆಕೆಂಡ್, ಅದು 0.10 ಮೀಟರ್ ಪರ್ ಸೆಕೆಂಡ್ ಆಗಬೇಕು ಅದು. ಸೊ ದ ವ್ಯಾಲ್ಯೂ ಆಫ್ AB ವಿಲ್ ಬಿ, ಹೌದಾ. ಸೊ ಇಲ್ಲ B equal to 0.1 ಸೆಕೆಂಡ್ ಅಂತಲೇ ಇದೆ ಅದು. ಸೊ ನೋ ಚೇಂಜ್, B equal to 0.10 ಸೆಕೆಂಡ್ಸ್ ಅಂತಲೇ ಇದೆ ಅದು. ಓಕೆ, ದ ವ್ಯಾಲ್ಯೂ ಆಫ್ AB ಈಸ್, ಓಕೆ ಇವಾಗ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ದ ವ್ಯಾಲ್ಯೂ ಆಫ್ AB ಈಕ್ವಲ್ ಟು ಏನಾಗಬೇಕಾಯ್ತು, AB ಈಕ್ವಲ್ ಟು 2.5 meter per second into what 0.10 second, 10 second ಅಂತ. ಸೊ ದಟ್ ಈಸ್ ಈಕ್ವಲ್ ಟು ಹೌ ಮಚ್ 0.25 ಅಲ್ವಾ. ಅದು 0.25 ಮೀಟರ್ ಮಾತ್ರ ಉಳಿತು, ಸೆಕೆಂಡ್ ಕ್ಯಾನ್ಸಲ್ ಆಯಿತು. ಸೊ ಅಗೇನ್ ಐ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎರರ್. ಸೊ ಚೇಂಜ್ ಇನ್ AB ಡೆಲ್ಟಾ ಇದು ಆಯಿತಾ, ಡೆಲ್ಟಾ AB ಡಿವೈಡ್ ಬೈ AB ದಟ್ ಈಸ್ ಈಕ್ವಲ್ ಟು ಡೆಲ್ಟಾ A ಡಿವೈಡ್ ಬೈ A plus delta B divided by B. Okay, so therefore that is equal to 0.5 change ಆಯಿತು ಇದರಲ್ಲಿ, 0.5 change divided by actually is 2.5 ಅಲ್ವಾ. ಅದು 2.5 plus delta B, change in B is how much, 0.01 divided by 0.10. ಓಕೆ, ಇದನ್ನು ಇದು ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಆ್ಯಕ್ಚುಲಿ ವಿಲ್ ಗೆಟ್ 0.3 ಅಂತ ಬರುತ್ತೆ. ಸೊ 0.3. ಸೊ ದ್ಯಾರ್ಫಾರ್ ಡೆಲ್ಟಾ AB ಈಕ್ವಲ್ ಟು 0.3 ಇಂಟು AB ಈಕ್ವಲ್ ಟು ಹೌ ಮಚ್ 2.5, 0.75 ಆಯ್ತಲ್ಲ ಅದು 0.075 ಮೀಟರ್, 0.075 ಮೀಟರ್ ಅಂತಂದರೆ ಇವಾಗ 0.075 ಮೀಟರ್, 0.3 ಪ್ಲಸ್ 0.25 ಅಂದರೆ 0.075 ಮೀಟರ್ ಅಂತ ಆಯ್ತು. ದಟ್ ಈಸ್ ಈಕ್ವಲ್ ಟು ರೌಂಡೆಡ್ ಆಫ್ ಮಾಡಿದಾನ 0. ಎಷ್ಟಾಗುತ್ತದೆ, 0.08 ಆಗುತ್ತಲ್ವಾ, 0.08 ಅಂದರೆ ಇದು ಆಡ್ ನಂಬರ್ ಇನ್ಕ್ರೀಸ್ಡ್ ಬೈ 1 ಪ್ಲಸ್ 1 ಆಗುತ್ತೆ. ಓಕೆ, ಆ್ಯಸ್ ಇಟ್ ಈಸ್ ರೌಂಡೆಡ್ ಆಫ್ ಟು ಹೌ ಮಚ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾಡಿ, ಸಾರಿ 1 ಸಿಗ್ನಿಫಿಕೆಂಟ್ ಫಿಗರ್ ಅಲ್ಬೋದು. ಎಷ್ಟಿದೆ ನೋಡಿ, ಇದು 1 ಇದೆ, 1 ಮಾತ್ರ ಕರೆಕ್ಟ್. 1 ಲೀಸ್ಟ್ ಈಸ್ 1 ಸಿಗ್ನಿಫಿಕೆಂಟ್ ಫಿಗರ್ಸ್, 1 ಸಿಗ್ನಿಫಿಕೆಂಟ್ ಫಿಗರ್ ಮಾಡಿದ್ದೇನೆ ಅದನ್ನು ನಾನೀಗ. ಓಕೆ, ಸೊ 0.8 ಆಯಿತು. ಸೊ ಹಂಗಾಗಿ 0.08 ಮಾಡಿದೆ. ಸೊ ಹಂಗಾಗಿ ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ಎ ಆಗುತ್ತಲ್ವ. ಅದಕ್ಕೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಫಾರ್ ದಟ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. You measure two quantities as A equal to 1.0 meter and plus or minus 0.2 meter and B equal to 2 meter plus or minus 0.2 meter. We should report the correct value for root AB as, okay, root AB ಕೇಳ್ತಿರೋದು ಇವಾಗ. ಸೊ root AB equal to square root of, okay, A value is 1 meter into 2, that is what root 2 meter, that is what 1.4142 meter. ಹೌದಾ, ಸ್ಕ್ವೇರ್ ರೂಟ್ ಆಫ್ 1.4142 ಮೀಟರ್ ಅಂತ ಆಗುತ್ತೆ ನಿಮಗೆ. ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು ಆನ್ಸರಲ್ಲಿ, ಇಟ್ ಶುಡ್ ಹ್ಯಾವ್
ಇಟ್ ಶುಡ್ ಹ್ಯಾವ್ ಹೌ ಮೆನಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಬೇಕು. 1.0 ಫಸ್ಟಿಗೆ ಡೆಸಿಮಲ್ ಇದ್ದರೆ ನೆಕ್ಸ್ಟ್ ಇರೋದು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಸೊ ಹಂಗಾಗಿ ತರ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಇಟ್. ಸೊ ಹಂಗಾಗಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾಡಬೇಕು ಅಂದರೆ ಇಟ್ ವಿಲ್ ಬಿ ರೌಂಡೆಡ್ ಆಫ್ ಟು 1.4 ಆಗಿರುತ್ತಲ್ವ, ಅದು 1.4 ಆಗಿರುತ್ತೆ. 1.4 ಮೀಟರ್ 1.4 ಮೀಟರ್ ರೂಟ್ ಮಾಡಿದಾಗ ಆಯಿತಾ. ಸೊ ಈಗ ಎರರ್ ಕಂಡುಹಿಡಬೇಕು. ಇವಾಗ ಎರರ್ ಎಷ್ಟು ಅಂತ ಹೇಳ್ಬಿಟ್ಟು ಸೇಮ್ ಲಾಸ್ಟ್ ಟೈಪ್ ಪ್ರಾಬ್ಲಮ್ ಅಂತಲೇ ಇದೆ ಇದು ಕೂಡ ಲಾಸ್ಟ್ ಟೈಪ್ ಪ್ರಾಬ್ಲಮ್. ಚೇಂಜ್ ಇನ್ ರೂಟ್ ಎ ಬಿ ಡಿವೈಡ್ ಬೈ ರೂಟ್ ಎ ಬಿ ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಎ ಡಿವೈಡೆಡ್ ಬೈ ಎ ಪ್ಲಸ್ ಚೇಂಜ್ ಇನ್ ಬಿ ಡಿವೈಡ್ ಬೈ ಬಿ. ಓಕೆ, ಚೇಂಜ್ ಇನ್ ಬಿ ಡಿವೈಡ್ ಬೈ ಬಿ. ರೂಟ್ ಇತ್ತಲ್ಲ, ಸೊ ಹಂಗಾಗಿ ಇದನ್ನು ಇಟ್ ಹ್ಯಾಸ್ ಟು ಬಿ 1/2 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೆ ನಾನು ಅದನ್ನು. ಸೊ ಎ ಈಕ್ವಲ್ ಟು ಎಷ್ಟು ಆಗಬೇಕಾಯಿತು, 0.2 ಇದೆ ಅಲ್ಲಿ. ಸೊ ಡಿವೈಡ್ ಬೈ 1 ಪ್ಲಸ್ 0.2 ಡಿವೈಡ್ ಬೈ 2 ಇಂಟು 1/2. ಓಕೆ, ಇಷ್ಟು ಮಾಡಿದರೆ ಯು ವಿಲ್ ಗೆಟ್ 0.3 ಡಿವೈಡ್ ಬೈ 2. 0.3 ಡಿವೈಡ್ ಬೈ 2 ಉಳಿತು. ಸೊ ಹಂಗಾಗಿ ಡೆಲ್ಟಾ ರೂಟ್ ಎ ಬಿ ಈಕ್ವಲ್ ಟು 0.3 ಡಿವೈಡ್ ಬೈ 2 ಇಂಟು 1.4. ಓಕೆ, ಸೊ ಯು ವಿಲ್ ಗೆಟ್ 1.4142 ಅಂತ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 0.212 ಮೀಟರ್ ಅಂತ ಹೇಳುತ್ತೆ. ಸೊ ಈಗ ಎಷ್ಟಿರಬೇಕು ಎರರ್ಸಲ್ಲಿ ಓನ್ಲಿ ಒನ್ ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. ಸೊ ಹಂಗಾಗಿ 1 ಸಿಗ್ನಿಫಿಕೆಂಟ್ ಫಿಗರ್ ಮಾಡಿದರೆ ಎಷ್ಟು ಉಳಿಯುತ್ತೆ, 1 ಸಿಗ್ನಿಫಿಕೆಂಟ್ ಫಿಗರ್ ಮಾಡಿದರೆ ಯು ವಿಲ್ ಗೆಟ್ 0.2 ಇಟ್ಸೆಲ್ಫ್ ಮಾತ್ರ ಉಳಿಯುತ್ತೆ. ಸೊ ಹಂಗಾಗಿ ಎಷ್ಟು ಆನ್ಸರ್ ಈಗ 1.4 ಮೀಟರು ಪ್ಲಸ್ ಆರ್ ಮೈನಸ್ 0.2 ಮೀಟರ್ ಯಾವುದಾಗುತ್ತೆ ಆಪ್ಷನು 1.4 ಮೀಟರ್ 1.4 ಪ್ಲಸ್ ಆರ್ ಮೈನಸ್ 0.2 ಮೀಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಮೆಜರ್ಮೆಂಟ್ ಇಸ್ ಮೋಸ್ಟ್ ಪ್ರಿಸೈಸ್? ಓಕೆ, ಮೋಸ್ಟ್ ಪ್ರಿಸೈಸ್ ಇರಬೇಕು ಅಂದರೆ ಏನಾಗಿರಬೇಕು ಅಂತ ಹೇಳಿದ್ದೆ ನಾನು. ಏನಂತ ಹೇಳಿದ್ದೆ ತುಂಬ ದೊಡ್ಡದಿರಬೇಕು, ಡೆಸಿಮಲ್ಗೆ ಜಾಸ್ತಿ ಇರಬೇಕು ಅಂದರೆ ಏನು ಹೇಳ್ತೀರಿ ಆ್ಯಕ್ಚುಲಿ. ಇವಾಗ ಅಷ್ಟಕ್ಕೂ ಕೂಡ ಒಂದೇ ಥರ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಹೌದಾ? ಓಕೆ, ಸೊ ಇವಾಗ ಏನು ಹೇಳ್ತೀನಿ ಅಂತಂದ್ರೆ ನಾನು ಇವಾಗ ಆಲ್ ದ ಮೆಜರ್ಮೆಂಟ್ಸ್ ಅಪ್ ಟು 2 ಪ್ಲೇಸಸ್ ಇದೆ. 2 ಪ್ಲೇಸಸ್ ಆಫ್ ದ ಡೆಸಿಮಲ್, ಎಲ್ಲದಕ್ಕೂ ಕೂಡ 2 ಡೆಸಿಮಲ್ ಪ್ಲೇಸಸ್ ಮಾತ್ರ ಇದೆ. ಆದರೆ 0.0 ಈಗ ಏನು ಮಿಲಿಮೀಟ್ರಲ್ಲಿ ಇದೆಯಲ್ಲ, ಇಟ್ ಇಸ್ ವಾಟ್ ಮಿಲಿಮೀಟ್ರಲ್ಲಿ ಇದೆಯಲ್ಲ. ಸೊ ಮಿಲಿಮೀಟ್ರಲ್ಲಿ ಇರೋದ್ರಿಂದ ಅದು ತುಂಬ ಸಣ್ಣದು, ಸೆಂಟಿಮೀಟ್ರ್ಗಿಂತ ಸಣ್ಣದು, ಮೀಟ್ರ್ಗಿಂತ ಸಣ್ಣದು, ಕಿಲೋಮೀಟ್ರ್ಗಿಂತ ಸಣ್ಣದು. ಹಾಗಾಗಿ ಇದು ಜಾಸ್ತಿ ಪ್ರೆಸಸ್ ಇರಬೇಕು, 5.00 ಮಿಲಿಮೀಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದ ಮೀನ್ ಲೆಂತ್ ಆಫ್ ಆನ್ ಆಬ್ಜೆಕ್ಟ್ ಈಸ್ 5 ಸೆಂಟಿಮೀಟರ್. ವಿಚ್ ಆಫ್ ದ ಫಾಲೋವಿಂಗ್ ಮೆಜರ್ಮೆಂಟ್ಸ್ ಈಸ್ ಮೋಸ್ಟ್ ಅಕ್ಯುರೇಟ್ ಅಂತ ಕೇಳಿದ್ರೆ, ಇವಾಗ ಅಕ್ಯುರೇಟ್ ಆಗಿರಬೇಕು ಅಂದರೆ ಏನಾಗಿರಬೇಕು, ಅದನ್ನು ರೌಂಡೆಡ್ ಆಫ್ ನಿಯರೆಸ್ಟ್ ರೌಂಡೆಡ್ ಆಫ್ ಮಾಡೋ ಥರ ಇರಬೇಕು. ಈಗ ನೋಡಿ 5.4 ರೌಂಡ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ 4.9 ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 5 ಅಂತ ನಾನು ರೌಂಡೆಡ್ ಆಫ್ ಮಾಡಬಹುದು. ಸೊ ಹಂಗಾಗಿ ದಟ್ ಈಸ್ ಮೋರ್ ಅಕ್ಯುರೇಟ್ ಅಂತ ಹೇಳ್ತದೆ. ದಟ್ ಈಸ್ ಮೋರ್ ಅಕ್ಯುರೇಟ್. ಸೊ ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎ 4.9 ಸೆಂಟಿಮೀಟರ್ ಅಂದರೆ ರೂಲ್ ಏನದಕ್ಕೆ ಆ್ಯಕ್ಚುಲಿ ದ 4.9 ಸೆಂಟಿಮೀಟರ್ ಮೆಜರ್ಮೆಂಟ್ ಈಸ್ ಮೋರ್ ಅಕ್ಯುರೇಟ್ ಬಿಕಾಸ್ ಇಟ್ ಈಸ್ ಕ್ಲೋಸರ್ ಟು ದ ಟ್ರೂ ವ್ಯಾಲ್ಯೂ 5 ಇರೋದು ಆಯಿತಾ. ಸೊ ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಟ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಈಸ್ 1.9 × 10⁻11 ನ್ಯೂಟನ್ ಪರ್ ಸ್ಕ್ವೇರ್ ಮೀಟರ್ ವೆನ್ ಎಕ್ಸ್ಪ್ರೆಸ್ಡ್ ಇನ್ ಸೀಜಿಯಸ್ ಯೂನಿಟ್ಸ್ ಆಫ್ ಡೈನ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಇಟ್ ವಿಲ್ ಬಿ ಈಕ್ವಲ್ ಟು ಅಂತ ಕೇಳಿದ್ರಲ್ವಾ. ನೋಡಿ, ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ಕನ್ವರ್ಷನ್ ಆಫ್ ದ ಯೂನಿಟ್ಸ್ ಆಯಿತಾ. ಕನ್ವರ್ಷನ್ ಆಫ್ ಯೂನಿಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದಕ್ಕೊಂದು ಮೆಥಡ್ ಹೇಳ್ಕೊಡ್ತಾನೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯಿತಾ. ಫಸ್ಟಿಗೆ ಯು ನೀಡ್ ಟು ಗೆಟ್ ದ ವ್ಯಾಲ್ಯೂ ಆಫ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಯಂಗ್ಸ್ ಮಾಡ್ಯುಲಸ್. ಓಕೆ, ಯಂಗ್ಸ್ ಮಾಡ್ಯುಲಸ್ಗೆ ಹೆಂಗೆ ಬರೀತೀರಿ ಈಗ ನೋಡಿ, ಅವರೇ ಕೊಟ್ಟಿದ್ದಾರೆ ಇನ್ನು ಸೀಜಿಯಸ್ ಯೂನಿಟ್ಸು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ. ಸೊ ನ್ಯೂಟನ್ ಈಸ್ ದ ಏನದು ಡೈಮೆನ್ಷನ್ ಅಂದರೆ ಇಟ್ಸ್ ಯೂನಿಟ್ ಆಫ್ ಫೋರ್ಸ್ ಆಗಿರೋದ್ರಿಂದ ಆ್ಯಂಡ್ ಇಟ್ ಇಸ್ ದ ಏರಿಯಾ. ಹಾಗಾಗಿ ನಾವೇನು ಬರೀತೀರ ಅಂದರೆ ಯಂಗ್ಸ್ ಮಾಡ್ಯುಲಸ್ಗೆ ಡೈಮೆನ್ಷನಲ್ ಫಾರ್ಮುಲಾ ಫೋರ್ಸ್ಗೆ ML_T-2 ಅಂತ ಗೊತ್ತಿದೆ ಆ್ಯಂಡ್ ಏರಿಯಾಕ್ಕೆ L2 ಅಂತ ಗೊತ್ತಿದೆ. ಸೊ ಹಂಗಾಗಿ ದಿಸ್ ಇಸ್ ಈಕ್ವಲ್ ಟು ML-1T-2. ಓಕೆ, ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಯಂಗ್ಸ್ ಮಾಡ್ಯುಲಸ್ ಅಂತ ನಿಮ್ಗೆ ಸಿಗ್ತದೆ.
ಆಯಿತಾ. ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಯು ನೀಡ್ ಟು ಕನ್ವರ್ಟ್ ಇಟ್ ಇಂಟು ವಾಟ್, ಯು ನೀಡ್ ಟು ಕನ್ವರ್ಟ್ ಇಟ್ ಇಂಟು ಡೈನ್ ಪರ್ ಸ್ಕ್ವೇರ್ ಸೆಂಟಿಮೀಟರ್. ಅದಕ್ಕೆ ಕನ್ವರ್ಟ್ ಮಾಡಬೇಕು ನೀವು ಇವಾಗ. ಅಂತಂದರೆ ಇವಾಗ ಈಗ ಡೈನ್ ಹೇಳೋದು ಫೋರ್ಸ್ಗೆ ಯೂನಿಟ್ಟು. ಓಕೆ, ಡೈನ್ ಹೇಳೋದು ಫೋರ್ಸ್ಗೆ ಯೂನಿಟ್ ಆಗಿರೋದ್ರಿಂದ ಏನು ಮಾಡ್ತೀರಿ ನೀವು ಅಂತ ಹೇಳಿದರೆ, ಓಕೆ, ಸೊ 1 ಇನ್ SI ಯೂನಿಟ್ ಡಿವೈಡೆಡ್ ಬೈ 1 CGS ಯೂನಿಟ್, ಎರಡಕ್ಕೂ 1 ಆಯಿತಾ. 1 kg ಎಲ್ಲಿಗೆ 1 ಮೀಟರು -1, ಟಿಗೆ 1 ಸೆಕೆಂಡ್ ಟು ದಿ ಪವರ್ ಆಫ್ -2 ಅಂತ ಬರೀತೀರಿ ಆಯಿತಾ. ಅಂದರೆ ಎಲ್ಲದಕ್ಕೂ ಒಂದೊಂದು ಅಂತ ಮಾಡಿದ್ದಾನೆ ಆಯಿತಾ ಇವಾಗ. ಸೊ ಅದೇ ಥರನೇ CGS ಯೂನಿಟಲ್ಲಿ ಏನು ಬರೀತೀರಿ ನೀವು ಅಂತಾರೆ ಈಗ. CGS ಯೂನಿಟಲ್ಲಿ ಏನು ಬರೀತೀರಿ ನಾವೀಗ, CGS ಯೂನಿಟ್. ಸೊ CGS ಯೂನಿಟಲ್ಲಿ ಮಾಸಿಗೆ ಗ್ರಾಮು ಅಲ್ವ, ಅದು 1 ಗ್ರಾಮು. ಲೆಂತಿಗೆ ಆದರೆ 1 ಸೆಂಟಿಮೀಟರ್ ಟು ದಿ ಪವರ್ ಆಫ್ -1. ಟೈಮಿಗೆ ಟೈಮ್ ಆ್ಯಸ್ ಇಟ್ ಈಸ್ 1 ಸೆಕೆಂಡ್ ಟು ದಿ ಪವರ್ ಆಫ್ -2. ಇವಾಗ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ, ಈಗ 1 ಸೆಕೆಂಡ್ ಟು ದಿ ಪವರ್ -2 ಕ್ಯಾನ್ಸಲ್ ಆಯಿತು ಹೌದಾ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 1 kg ಇಂದ ಎಷ್ಟು ಗ್ರಾಮ್ ಆಗಬೇಕಾಯಿತು, 1000 ಗ್ರಾಮ್ ಡಿವೈಡ್ ಬೈ 1 ಗ್ರಾಮ್ ಇಂಟು 1 ಮೀಟರ್ -1 ಡಿವೈಡ್ ಬೈ 1 ಸೆಂಟಿಮೀಟರ್ ಅಂತ ಎಷ್ಟು ಮೀಟರ್ ಆಗಬೇಕು, ಅದೀಗ 0.01 ಅಲ್ವಾ, ಅದು 0.01 ಮೀಟರ್ ಟು ದಿ ಪವರ್ ಆಫ್ -1 ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು 1000 ಡಿವೈಡ್ ಬೈ 0.01 ಮೀಟರ್ -1 ಕ್ಯಾನ್ಸಲ್ ಆಯಿತು, ಟು ದಿ ಪವರ್ ಆಫ್ -1 ಅಂತ ಆಯಿತು. ಸೊ ಈ ಥರ ಮಾಡಿದ್ರೆ ನೀವು ಹೌ ಮಚ್ ವಿಲ್ ಗೆಟ್ ಹಿಯರ್, ದಟ್ ಈಸ್ ಈಕ್ವಲ್ ಟು 1000. 0.001 ಅಂದರೆ ಎಷ್ಟು ಆಗಬೇಕಾಯ್ತದೆ ಹಂಗಾದ್ರೆ ಇವಾಗ, ಹೌ ಮಚ್ ಇಟ್ ಈಸ್ 0.0 1/100 ಅಲ್ವಾ, ಅದು 1/100. ದಿಸ್ ಇಸ್ ವಾಟ್ 1/100 ಹೌದಾ. ಅದನ್ನು ಮೇಲೆ ತಗೊಂಡು ಆಗ 100 ಅಂದರೆ ಸೊ ಲೆಫ್ಟ್ ಇತ್ತು ಓನ್ಲಿ 10 ಮಾತ್ರ ಉಳಿತು ನಿಮಗೆ ಇವಾಗ. ಸೊ ಹಂಗಾಗಿ ಏನು 1 CGS ಸಿಸ್ಟಮ್ ಇದು ನೋಡಿ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಯಿತು. ಓಕೆ, ದಟ್ ಈಸ್ ಈಕ್ವಲ್ ಟು 1 CGS ಈ ಕಡೆ ಬರೆದುಬಿಡ್ತಾನೆ. 1 CGS ಈಕ್ವಲ್ ಟು 1 SI ಡಿವೈಡ್ ಬೈ 10. ಸೊ SI ಯೂನಿಟಲ್ಲಿ ಇಟ್ ವಾಸ್ 1.9 ಇತ್ತು, 1.9 ಇಂಟು 10 ಟು ದಿ ಪವರ್ ಆಫ್ 11 ಇತ್ತು, ಬೇಕಾದ್ರೆ ತೊಗೊಳ್ತಾನೆ. 10 ಟು ದಿ ಪವರ್ ಆಫ್ 11 ಡಿವೈಡ್ ಬೈ 10 ಉಳಿತು, ಅಂದರೆ ಎಷ್ಟಾಯಿತು 1.9 ಇಂಟು 10 ಟು ದಿ ಪವರ್ ಆಫ್ 10 ಮಾತ್ರ ಉಳಿತು ಇವಾಗ 10. ಸೊ ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ಎ ಆಗ್ತದೆಯಲ್ಲ, 1.9 ಅಥವಾ ಮಲ್ಟಿಪ್ಲೈ ಆಗುತ್ತೆ ಅದು. ಐ ಹೋಪ್ ದ್ಯಾಟ್ ಇಟ್ ವಿಲ್ ಗೆಟ್ ಮಲ್ಟಿಪ್ಲೈ ಆಯಿತಾ, whether it will get multiply or will be added. ಮತ್ತು ಸರಿಯಾಗಿ ನೋಡಿ 1/100, ಎಸ್ ಇಟ್ ವಿಲ್ ಬಿ ಮಲ್ಟಿಪ್ಲೈಡ್. ಓಕೆ, ಇಟ್ ವಿಲ್ ಬಿ ಮಲ್ಟಿಪ್ಲೈಡ್, ಡಿವೈಡ್ ಬೈ 10 ಇದು 10 ಮಲ್ಟಿಪ್ಲೈ ಆಗುತ್ತೆ. ಸೊ ಹಂಗಾಗಿ 10 ಟು ದಿ ಪವರ್ ಆಫ್ 12 ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1.9 ಇಂಟು 10 ಟು ದಿ ಪವರ್ ಆಫ್ 12. ಸರಿಯಾಗಿ ಸಿಂಪ್ಲಿಫೈ ಮಾಡಿ, ಸೊ ದಟ್ ವಿಲ್ ಗೆಟ್ ಮೆಥಡ್ ಅಂತ ಇದ್ದೇನೆ, ಈ ಥರನೇ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ದಿಸ್ ಇಸ್ ದ ಕನ್ವರ್ಷನ್ ಆಫ್ ದಿ ಡೈಮೆನ್ಷನಲ್ ಫಾರ್ಮುಲಾ. ಫಿಸಿಕಲ್ ಕ್ವಾಂಟಿಟಿನ ಚೇಂಜ್ ಮಾಡೋದು ಆಯಿತಾ. ಇಫ್ ಮೊಮೆಂಟಮ್ ರೋ, area A and time T are taken to be fundamental quantities, then energy has the dimensional formula. ನೋಡಿ ಇವಾಗ ಎನರ್ಜಿಯನ್ನು ಈ ಒಂದು ಇದರಲ್ಲಿ ಬರೀಬೇಕು ನಾವು ಇವಾಗ. ಓಕೆ, ವಿತ್ ರೆಸ್ಪೆಕ್ಟ್ ಟು ಮೊಮೆಂಟಮ್, ಏರಿಯಾ ಆ್ಯಸ್ ವೆಲ್ ಆಸ್ ಟೈಮ್ ಥರ ಬರೀಬೇಕು. ಸೊ ಈ ಥರ ಮಾಡಿದಾಗ ನಾವು ಏನು ಮಾಡಬೇಕು, ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ, ಎನರ್ಜಿಗೆ let energy equal to some constant k into rho to the power of a, area to the power of b and time to the power of c. Now I need to calculate the unknowns a, b and c ಅನ್ನು ಕಂಡುಹಿಡಿಯಬೇಕು ಈಗ ಆಯಿತಾ. ಸೊ ಆ ಥರ ಮಾಡಬೇಕು. ಸೊ ಈಗ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಇವಾಗ ಇಕ್ವೇಟಿಂಗ್ ದ ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್ಸ್. ಓಕೆ, ಎರಡಕ್ಕೂ ಕೂಡ ಬರಿಬೇಕು ನಾನು ಇವಾಗ. ಫಸ್ಟಿಗೆ ಎನರ್ಜಿಗೆ ನಂಗೆ ಗೊತ್ತಿದೆ, ಎನರ್ಜಿಗೆ ಏನು ಉಂಟು ಫಾರ್ಮುಲಾ, ಡೈಮೆನ್ಷನಲ್ ಫಾರ್ಮುಲಾ ml2t-2 ಅಂತ ಗೊತ್ತಿದೆ. ಓಕೆ, ಕಾನ್ಸ್ಟಂಟಿಗೆ ನಮಗೆ ಹೆಂಗಂದ್ರೆ ಏನೂ ಇಲ್ಲ ಆ್ಯಕ್ಚುಲಿ ಇವಾಗ. ಸೊ ಹಾಗಾಗಿ ಮೊಮೆಂಟಮಿಗೆ ನನಗೆ ಗೊತ್ತಿರಬೇಕು. ಮೊಮೆಂಟಮಿಗೆ ನಾನು ಏನಂತ ಬರೀತೇನೆ ಆ್ಯಕ್ಚುಲಿ, ಮೊಮೆಂಟಮಿಗೆ mlt-1 ಅಂತ ಬರೀತೇವೆ ಟು ದಿ ಪವರ್ ಆಫ್ ಎ. ಅದೇ ಥರನೇ ಏರಿಯಾಕ್ಕೆ
ಏನು ಓನ್ಲಿ L2 B ಟೈಮಿಗೆ ಟಿ ಸಿ ಮಾತ್ರ ಬರೀತಾರೆ. ಸೊ ಹಂಗೆ ವಾಟ್ ಐ ಫೈನಲಿ ಲೆಫ್ಟ್ ವಿತ್ m ಟು ದಿ ಪವರ್ ಆಫ್ a, L ಟು ದಿ ಪವರ್ ಆಫ್ a ಪ್ಲಸ್ 2b, t ಟು ದಿ ಪವರ್ ಆಫ್ ಮೈನಸ್ a ಪ್ಲಸ್ ಸಿ ಅಂತ ಉಳಿಯಿತು. -a+c. ಇವಾಗ ಎರಡನ್ನೂ ಕಂಪೇರ್ ಮಾಡೋದು, LHS ಮತ್ತು RHS ಕಂಪೇರ್. m ಟು ದಿ ಪವರ್ ಆಫ್ 1 ಇದೆ ಇಲ್ಲಿ ಹಾಗಂದ್ರೆ, ಸೊ ಹಂಗಾಗಿ a = 1 ಅಂತ ಗೊತ್ತಾಗ್ಬಿಡುತ್ತೆ. a ಪ್ಲಸ್ 2b = 2 ಇದೆ ಹಾಗಂದ್ರೆ, ಸೊ ದೇರ್ಫೋರ್ ಎರಡರಿಂದ ಇಕ್ವೇಷನ್ ಏನು ಬರುತ್ತೆ ನಿಮಗೆ ಇವಾಗ b = 1/2 ಅಲ್ವಾ, ದೇರ್ಫೋರ್ b = 1/2. ಓಕೆ, 1/2 ಆಯ್ತದು. ಅದರ ಸಿಗೆ -a+c ಇದು ಮತ್ತು ಇದು ಸಿದಲ್ಲಿ -2 ಇದೆ, -2 a = 1 ಇದೆ, ಹಾಗಾಗಿ +1 ಆಯಿತು, -1 c = -1 ಅಂತ ಆಗುತ್ತದು. c = -1 ಅಲ್ವಾ. ಸೊ c = -1 ಬಂದಿಟ್ಕೊಂಡ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದೇರ್ಫೋರ್ ಎನರ್ಜಿ E ಮಸ್ಟ್ ಬಿ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ k ಇಂಟು rho to the power of a 1 and a to the power of b 1/2 and t to the power of -1. ಎಷ್ಟು ಬರುತ್ತೆ? 1/2 -1 1/2 -1. Option D is the right answer for this question. Option D. Okay, so thank you very much for watching this video. Please do like this video, please do share this video with friends and colleagues to support us. Please do subscribe to our channel. Wish you all the best for your examinations. Good luck.